ಫೈಟ್ ಮಧ್ಯೆ ಕೋಡಿಶ್ರೀ ಮತ್ತೊಮ್ಮೆ ಸ್ಫೋಟಕ ಭವಿಷ್ಯ. ಸಿದ್ದರಾಮಯ್ಯಗೆ ಮುಂದೆಂದೂ ಇದೆ ಒಳ್ಳೆ ಭವಿಷ್ಯ. ಪವರ್ ಫೈಟ್ ಮಧ್ಯೆ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿರುವಂತದ್ದೀಗೂ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಶ್ರೀಗಳು. ಸಿದ್ದರಾಮಯ್ಯಗೆ ಮುಂದೆಯೂ ಕೂಡ ಒಳ್ಳೆಯ ಭವಿಷ್ಯವಿದೆ, ಎಂದಿದ್ದಾರೆ. ಮುಂದೆಯೂ ಹಾಲು ಮತದ ಸಿದ್ದರಾಮಯ್ಯಗೆ ಒಳ್ಳೆಯದೇ ಆಗತ್ತೆ. ಸಿದ್ದರಾಮಯ್ಯನವರ ಜಾತಕವೇ ಆಗಿದೆ. ಸಿದ್ದರಾಮಯ್ಯಗೆ ರಾಜಕೀಯದಲ್ಲಿ ಒಳ್ಳೆಯದಾಗತ್ತೆ. ಕೋಡಿ ಮಠದ ಸ್ವಾಮೀಜಿಗಳ ಮಾತಿಗೆ ಸಭಿಕರ ಶಿಳ್ಳೆ ಚಪ್ಪಾಳೆ ಮೊಳಗಿದೆ. ಶಿವಪ್ಪನು ಸಿದ್ದರಾಮಯ್ಯರ ಜೊತೆಗೂಡಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ, ನೀವು ಡೆಲ್ಲಿಗೂ ಹೋಗಬೇಕು ಎಂದು ಸಿದ್ದರಾಮಯ್ಯಗೆ ಹೇಳಿದ್ದೇನೆ. ಹಾಲುಮತ ಸಮುದಾಯ ಬರೀ ಕರ್ನಾಟಕದಲ್ಲಿ ಇಲ್ಲ. ಕೋಡಿ ಮಠದ ಸ್ವಾಮೀಜಿ ಮಾತುಗಳಿವೆ. ಪವರ್ ಫೈಟ್ ಮಧ್ಯೆಯೇ ಈಗ ಕೋಡಿಶ್ರೀ ಭವಿಷ್ಯ ಮತ್ತೊಮ್ಮೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಸಿದ್ದರಾಮಯ್ಯಗೆ ಮುಂದೆಯೂ ಕೂಡ ಒಳ್ಳೆಯ ಭವಿಷ್ಯವಿದೆ. ಮುಂದೆಯೂ ಹಾಲು ಮತದ ಸಿದ್ದರಾಮಯ್ಯಂಗೆ ಒಳ್ಳೆಯದೇ ಆಗತ್ತೆ. ಸಿದ್ದರಾಮಯ್ಯನವರ ಜಾತಕವೇ ಆಗಿದೆ ಅಂದಿದ್ದಾರೆ ಕೋಡಿಶ್ರೀಗಳು. ಇನ್ನು ಸಿದ್ದರಾಮಯ್ಯಗೆ ರಾಜಕೀಯದಲ್ಲಿ ಒಳ್ಳೆಯದಾಗೇ ಆಗತ್ತೆ. ಅವರ ಜೊತೆಗೆ ಶಿವಪ್ಪನೂ ಸೇರಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂದಿದ್ದಾರೆ ಕೋಡಿಶ್ರೀಗಳು. ಮತ್ತೊಮ್ಮೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಕೋಡಿಶ್ರೀಗಳು ನುಡಿಯುತ್ತಿರುವಂತಹ ಯಾವುದೇ ಭವಿಷ್ಯಗಳು ಕೂಡ ರಾಜಕೀಯದಲ್ಲಿ ಯಾವತ್ತೂ ಸಂಚಲನವನ್ನೇ ಮೂಡಿಸುತ್ತೆ. ಇವತ್ತು ಕೂಡ ಅವರು ಹೇಳಿರುವಂತಹ ಪ್ರಸಿದ್ಧ ಮಠಗಳು ಆಲಮಠದವರು ಆಲಮಠ ಸಮಾಜದವರು ಇವತ್ತು ಉತ್ತರ ಕರ್ನಾಟಕದಲ್ಲಿ ರೇಣುಕ ಮಂದಿರ ಇದ್ದಾವೆ, ಮತ್ತು ಸಿದ್ದೇಶ್ವರ ಮಂದಿರಗಳಿದ್ದಾವೆ, ನಮ್ಮಲ್ಲೂ ಇದ್ದಾವೆ. ಅವೆಲ್ಲವೂ ಈ ಸಮಾಜದ ಒಂದು ಘೋಷಣೆ ಬಳಸ್ತಕ್ಕಂಥ ಸಮಾಜಗಳು. ಹಾಗಾಗಿ ಈ ಸಮಾಜ ಧರ್ಮರಕ್ಷಕ ಸಮಾಜ, ಬೌದ್ಧಗತ ಸಮಾಜ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರ ಸಕ್ಕರೆಪಟ್ಟಣಕ್ಕೂ ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಸಮಾಜದ ದೊಡ್ಡ ಕೆಲಸ ನಡೀತಾ ಇದೆ. ನಮ್ಮ ಶಿವಪ್ಪ ಒಂದು ಸಂಘಟನೆ ಸೇರಿ ಸಿದ್ದರಾಮಯ್ಯ ಹಿಡ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಮಾಡಲಿ ಆಶಿಸಿ ಏನಿದ್ರು ಸಹಿತ ಬರುವ ದಿನಗಳು ಒಂದು ಶುಭ ದಿನ ಕಾಣ್ತಾ ಇದ್ದೇವೆ ಸಿದ್ದರಾಮಯ್ಯ ಹೇಳಿ ಎಲ್ಲಿರೋದು ಬಿಡೋದಲ್ಲ. ಪತ್ರಿಕೆ ಏನಾದ್ರು ಒಂದು ಬಾಯಿ ಬಿಡಿಸ್ಬಿಡ್ತಾರೆ, ಆಮೇಲೆ ಪೀಚ್ ಆಗುತ್ತೆ ನಮಗೆ. ನಾನು ಹೇಳಿದ್ದೆ ಅದು ಬರೋದಿದ್ದಾವೆ, ಚುನಾವಣೆ ಬರುತ್ತೆ, ಆದ್ರ ಮುಂದೆ ಅನಿವಾರ್ಯ ಸಮಸ್ಯೆ ಉದ್ಭವ ಆಗ್ತವೆ. ಅದ ನಿಂತ್ಕೊಂಡು ಬರುತ್ತೆ ಅಂತ ಹೇಳಿ ಆ ದೃಷ್ಟಿಯಿಂದ ಬರುವುದಿಲ್ಲ ಹೆಚ್ಚಳವಾಗಿ ಆಗಲಿ. ಮತ್ತೊಮ್ಮೆ ಈ ನಾಡಿಗೆ ನಾನು ಹೇಳ್ತಾ ಇದ್ದೆ, ಕರ್ನಾಟಕ ಬಿಡ್ರಿ, ನೀವು ಡೆಲ್ಲಿ ಕಡೆ ನೋಡ್ರಿ, ಅಲ್ಲಿ ಆಗ್ಬೇಕು. ಈ ಆರೋಗ್ಯ ಸಮಾಜ ಕರ್ನಾಟಕದಲ್ಲೇ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿದೆ. ಹೇಳಿ ಅವ್ರಿಗೆ ಬೇಕಾದ್ರೆ ಮಹಾರಾಷ್ಟ್ರದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ, ಪಂಜಾಬ್ನಲ್ಲಿದೆ, UP ಇದೆ, ಎಲ್ಲ ಕಡೆ ಈ ಸಮಾಜ ಇದೆ. ಅದು ಸಂಘಟನೆ ಯಾವತ್ತು ಆ ದೃಷ್ಟಿಯಿಂದ ಈ ಕೆಲಸ ನಡೆಯಲಿ ಅಂತ ಹೇಳಿ ದುನಿಯಾದ ಆರಂಭಿಸಿ ಮತ್ತೊಮ್ಮೆ ನಮ್ಮ ಸಿದ್ದರಾಮಯ್ಯನವರಿಗೆ ಯಶಸ್ವಿ ಅಂತ ಹೇಳಿ ನಮ್ಮ ಮಾತನ್ನು. ಸಿದ್ದರಾಮಯ್ಯ ಇನ್ನು ಪಟ್ಟ ಬಿಟ್ಟು ಕೊಡುವ ಮನಸ್ಸು ಮಾಡಿಲ್ಲ. 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಆಗ್ತಾರ? ಸಿದ್ದು ಹಣೆ ಬರ ಚೆನ್ನಾಗಿದೆ, ಸದ್ಯಕ್ಕೆ ಮುಟ್ಟೋರು ಯಾರೂ ಇಲ್ವಾ? ಸಿದ್ದರಾಮಯ್ಯ ಪಟ್ಟವನ್ನ ಅಲುಗಾಡಿಸಲು ಸಾಧ್ಯವೇ ಇಲ್ಲವಾ? ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರಷ್ಟೇ ಡಿಕೆಗೆ ಪಟ್ಟಾರ? ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಸಿಎಂ ಸಿದ್ದರಾಮಯ್ಯ? ಪ್ರಶ್ನೆಗಳ ಸರಮಾಲೆ ಹುಟ್ಟು ಹಾಕಿದೆ ಕೋಡಿ ಮಠದ ಸ್ವಾಮೀಜಿಗಳ ಮಾತು. ಪವರ್ ಫೈಟ್ ಕಿಚ್ಚು ಇನ್ನು ಧಗ ಧಗ ಅನ್ನುವಾಗಲೇ ಕೋಡಿಶ್ರೀಗಳು ನುಡಿದಂತಹ ಮಾತುಗಳಿದೆಯಲ್ಲ, ಇದು 5 ವರ್ಷವೂ ಸಿಎಂ ಆಗ್ತಾರಾ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ ಮೂಡಿದೆ. ಪಟ್ಟ ಬಿಟ್ಟು ಕೊಡಲ್ವಾ? ಹಂಗಾದ್ರೆ ಸಿದ್ದರಾಮಯ್ಯನವರನ್ನ ಮುಟ್ಟೋ ತಾಕತ್ ಯಾರಿಗೂ ಇಲ್ವಾ? ಒಂದು ವೇಳೆ ಪಟ್ಟ ಬಿಟ್ಟು ಕೊಟ್ರೆ ಸಿಎಂ ಮನಸ್ಸು ಮಾಡಿದ್ರಷ್ಟೇ, ತಾವಾಗಿಯೇ ಪಟ್ಟದಿಂದ ಕೆಳಗಿಳಿದ್ರೆ ಮಾತ್ರ ಡಿಕೆಶಿಗೆ ಪಟ್ಟಾನ? 5 ವರ್ಷವೂ ಸಿಎಂఏ ಮುಂದುವರಿತಾರಾ ಸಿದ್ದರಾಮಯ್ಯ?